ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ಗೀತಾ ಜಯಂತಿಯನ್ನ ಯಾವ ರೀತಿ ಆಚರಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಇದಕ್ಕೆ ಮೋಕ್ಷದ ಏಕಾದಶಿ ಅಂತಾನೂ ಕರೀತಾರೆ. ಈ ಸತಿ ಡಿಸೆಂಬರ್ 1, 2025 ಮೋಕ್ಷ ಏಕಾದಶಿ. ಇದರ ಸಮಯ ದಿನ ಸೋಮವಾರ. ಏಕಾದಶಿ ತಿಥಿ ಪ್ರಾರಂಭ ನವೆಂಬರ್ 30, 2025 9:30ರಿಂದ ನೈಟು. ಏಕಾದಶಿ ತಿಥಿ ಅಂತ್ಯ ಆಗೋದು ಡಿಸೆಂಬರ್ 1, 2025 7 ಗಂಟೆಗೆ ಸಂಜೆ ಮುಕ್ತಾಯವಾಗುತ್ತೆ. ಪಾರಾಯಣ ಸಮಯ ಡಿಸೆಂಬರ್ 2, 2025 6:56 ಬೆಳಿಗ್ಗೆ ಮತ್ತೆ 9:04ಕ್ಕೆ ಮುಕ್ತಾಯ ಆಗುತ್ತೆ ಪಾರಾಯಣ. ಮೋಕ್ಷದ ಏಕಾದಶಿ ಎಂದರೆ ಪಾಪಗಳಿಂದ ಮತ್ತು ಮರಣ ನಂತರ ಮೋಕ್ಷವನ್ನು ಪಡೆಯಲು ಆಚರಿಸುವ ಒಂದು ಪವಿತ್ರ ಹಿಂದೂ ಹಬ್ಬವಾಗಿದೆ. ಇದು ಹಿಂದೂ ಚಂದ್ರನ ಕ್ಯಾಲೆಂಡರ್ನ ಮಾರ್ಗಶಿರ ಮಾಸದ ಬೆಳೆಯುತ್ತಿರುವ ಚಂದ್ರನ 11ನೇ ದಿನದಂದು ಬರುತ್ತದೆ. ಈ ದಿನದಂದು ವಿಷ್ಣುವಿನ ಪೂಜಾ ವಿಧಾನಗಳು: ಏಕಾದಶಿಯಂದು ವಿಷ್ಣುವಿಗೆ ಪಂಚಾಮೃತ, ಹೂಗಳು, ಹಣ್ಣುಗಳು ಮತ್ತು ತುಳಸಿ ಅರ್ಪಿಸುವುದು. ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂತ ಮಂತ್ರವನ್ನ ಪಠಿಸಬೇಕಾಗತ್ತೆ. ದಾನ ಮಾಡೋರು ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಮುಂತಾದವುಗಳನ್ನು ದಾನ ಮಾಡಬಹುದು. ಇದರ ಪ್ರಾಮುಖ್ಯತೆ: ಪಾಪಗಳಿಂದ ಮುಕ್ತಿ ಪಡೆಯಲು ಮತ್ತು ಮರಣ ನಂತರ ಮೋಕ್ಷವನ್ನು ಪಡೆಯಲು ಈ ಉಪವಾಸವನ್ನು ಆಚರಿಸಲಾಗುತ್ತದೆ. ಆಚರಣೆ: ಈ ದಿನದಂದು ಉಪವಾಸವನ್ನು ಆಚರಿಸಿ ಭಗವದ್ಗೀತೆ ಮತ್ತು ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಪಿತೃಗಳಿಗೆ ಮೋಕ್ಷ: ಈ ಏಕಾದಶಿಯನ್ನು ಆಚರಿಸುವ ಮೂಲಕ ಪಿತೃಗಳು ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆಯೂ ಇದೆ. ಇದರ ಮಹತ್ವ ಏನಂದ್ರೆ, ಈ ಏಕಾದಶಿಯು ಪಾಪಗಳಿಂದ ವಿಮೋಚನೆ, ಆಧ್ಯಾತ್ಮಿಕ ಪ್ರಯೋಜನಗಳು ಮತ್ತು ಮೋಕ್ಷವನ್ನು ತರುತ್ತದೆ ಎಂದು ನಂಬಲಾಗಿದೆ. ಇದು ಪಿತೃಗಳಿಗೆ ಮೋಕ್ಷವನ್ನು ನೀಡುವ ದಿನವೆಂದೂ ಸಹ ಹೇಳಲಾಗಿದೆ. ಗೀತಾ ಜಯಂತಿ: ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ ದಿನದಂದು ಇದನ್ನು ಆಚರಿಸಲಾಗುತ್ತದೆ. ಉಪವಾಸ ಹಬ್ಬವನ್ನು 24 ಗಂಟೆಗಳ ಉಪವಾಸದ ಮೂಲಕ ಆಚರಿಸಲಾಗುತ್ತದೆ. ಭಗವದ್ಗೀತೆಯ ಸಂದೇಶ: ಅಸಂಖ್ಯ ಜನರು ಬದುಕನ್ನು ಬದಲಾಯಿಸಿದೆ, ಅರಳಿಸಿದೆ. ಭಾರತೀಯರು ಮಾತ್ರವಲ್ಲ, ವಿದೇಶಿ ಗಣ್ಯರು, ವಿಜ್ಞಾನಿಗಳು, ಜಾಗತಿಕ ನಾಯಕರು, ಹೀಗೆ ಎಲ್ಲಾ ರಂಗದವರು ಗೀತೆಯ ಮೂಲಕ ಪ್ರೇರಣೆ ಪಡೆದುಕೊಂಡು ಮಹೋನ್ನತ ಸಾಧನೆ ಮಾಡಿದ್ದಾರೆ. ಮಾತ್ರವಲ್ಲ, ಸಂತೃಪ್ತಿಯ ಬದುಕು ಕಂಡುಕೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ಕೌಶಲ್ಯದ ದೃಷ್ಟಿಯಿಂದ ಗೀತೆಯ ಮಹತ್ವ ಕಾರ್ಪೊರೇಟ್ ವಲಯವನ್ನು ಪುಳಕಗೊಳಿಸಿದೆ. ವಿಶ್ವದ ಅತ್ಯಂತ ಹೆಚ್ಚು ಅನುವಾದಿತ ಅಧ್ಯಯನ ಮಾಡಲ್ಪಟ್ಟ ಗ್ರಂಥಗಳಲ್ಲಿ ಭಗವದ್ಗೀತೆ ಒಂದು. ಗೀತೆಯನ್ನು 75ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅನುವಾದಿಸಲಾಗಿದೆ. ಸಂಸ್ಕೃತದ ನಂತರ ಅತಿ ಹೆಚ್ಚು ಅನುವಾದಗಳಾಗಿರುವ ಗ್ರಂಥ ಅಂತಲೂ ಕರೀಬಹುದು. ಮಾರ್ಗಶಿರ ಮಾಸದ ಶುಕ್ಲ ಏಕಾದಶಿ ತಿಥಿಯಂದು ಗೀತಾ ಜಯಂತಿ ಬರುತ್ತದೆ. ಇದನ್ನು ವೈಕುಂಠ ಏಕಾದಶಿ, ಮೋಕ್ಷದ ಏಕಾದಶಿ ಅಂತಲೂ ಕರೆಯಲಾಗುತ್ತದೆ. ಹಿಂದೂ ಧರ್ಮದ ಪವಿತ್ರ ಧರ್ಮ ಗ್ರಂಥವಾದ ಶ್ರೀಮದ್ ಭಾಗವತ ಅಂದರೆ ಭಗವದ್ಗೀತೆಯ ಹುಟ್ಟಿನ ದಿನವನ್ನು ಗೀತಾ ಜಯಂತಿ ಸಂಕೇತಿಸುತ್ತದೆ. ಶ್ರೀಮದ್ ಭಾಗವತವು 18 ಅಧ್ಯಾಯಗಳನ್ನು ಹೊಂದಿದ್ದು ಮನುಕುಲಕ್ಕೆ ಉಪಯುಕ್ತವಾದ ಅನನ್ಯ ಜ್ಞಾನ ಸಂಪತ್ತನ್ನು ಒದಗಿಸಿದೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಈಗಿನ ಅರಣ್ಯ ಅರ್ಜುನನಿಗೆ ಶ್ರೀಕೃಷ್ಣನು ಆಧ್ಯಾತ್ಮ ಉಡುಗೊರೆಯಾಗಿ ಭಗವದ್ಗೀತೆಯನ್ನು ಬೋಧಿಸಿದನು. ಪೂಜೆ ಹೇಗ್ ಮಾಡಬೇಕು? ಪೂಜೆಯ ಸಾಮಗ್ರಿಗಳು: ಶ್ರೀಕೃಷ್ಣ ದೇವರ ಚಿತ್ರ, ಮೂರ್ತಿ, ಒಂದು ಭಗವದ್ಗೀತೆ ಪುಸ್ತಕ, ದೇವರಿಗೆ ಅರ್ಪಿಸಲು ಹಳದಿ ಬಟ್ಟೆ, ವಸ್ತ್ರ, ಅಕ್ಷತೆ, ದೀಪ, 2 ದೊಡ್ಡ ಕಂಚಿನ ದೀಪ, ಬತ್ತಿ, ಎಣ್ಣೆ, ತುಪ್ಪದೊಂದಿಗೆ ಅಗರಬತ್ತಿ, ಕರ್ಪೂರ, ಹಳದಿ, ಚಂದನ, 108 ತುಳಸಿ ಎಲೆಗಳು ಮತ್ತು ತುಳಸಿ ಮಾಲೆ ಇರಲಿ. ದೇವರ ಮುಂದೆ ತುಳಸಿ ಎಲೆಗಳನ್ನು ಸಮರ್ಪಿಸುತ್ತಾ ಶ್ರೀಕೃಷ್ಣ ಅಷ್ಟೋತ್ತರ ಪಠಿಸಿ ಭಗವದ್ಗೀತೆಯ ಒಂದು ಅಧ್ಯಾಯ ಓದಿ. ನಿಮ್ಮಿಂದ ಸಾಧ್ಯವಿರುವ ನೈವೇದ್ಯವನ್ನು ಮಾಡಿ ಕೃಷ್ಣ ದೇವರಿಗೆ ಅರ್ಪಿಸಿ. ಕೃಷ್ಣನಿಗೆ ಇಂತಹದ್ದೇ ನಿರ್ದಿಷ್ಟ ನೈವೇದ್ಯ ಬೇಕೆಂದೇನಿಲ್ಲ. ಎಲ್ಲಾದರೂ ನೀವು ಅಂದು ಉಪವಾಸ ವ್ರತ ಮಾಡಿದರೆ ಅಂದು ವೈಕುಂಠ ಏಕಾದಶಿಯಾಗಿರುವುದರಿಂದ ಅದನ್ನು ಮುಂದುವರೆಸಿ ಮತ್ತು ಮರುದಿನ ದೇಗುಲಕ್ಕೆ ಭೇಟಿ ನೀಡಿ ತೀರ್ಥ ಪ್ರಸಾದ ಪಡೆದು ಉಪವಾಸ ಪೂರ್ಣಗೊಳಿಸಿ. ಮರುದಿನ ದೇವಾಲಯದ ಅರ್ಚಕರಿಗೆ ದಾನ ನೀಡಿ ಆಶೀರ್ವಾದ ಪಡೆಯಬಹುದು. ಭಗವದ್ಗೀತೆಯ ಪವಿತ್ರ ಗ್ರಂಥ ಗೌರವದಿಂದ ಗೀತಾ ಜಯಂತಿಯನ್ನು
ಆಚರಿಸೋಣ. ಭಗವದ್ಗೀತೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಗೊತ್ತಿರೋ ವಿಷಯನ ಒಂದ್ ಸ್ವಲ್ಪ ಹೇಳ್ತೇನೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಮಹಾಭಾರತದ ಯುದ್ಧ ನಡೆದಿದ್ದು 18 ದಿನ. ಒಟ್ಟು 17 ಶ್ಲೋಕಗಳಿವೆ. ಭಗವದ್ಗೀತೆಯನ್ನು ಶಂಕರ, ರಾಮಾನುಜ, ಅಭಿನವಗುಪ್ತ, ಆನಂದವರ್ಧನ ಹೀಗೆ ಅನೇಕ ಮಹಾಮಹಿಮೀಯರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿದ್ದಾರೆ. ಅತಿ ಹೆಚ್ಚು ರೀತಿಯಲ್ಲಿ ಅರ್ಥೈಸಲ್ಪಟ್ಟ ಧಾರ್ಮಿಕ ಗ್ರಂಥಗಳಲ್ಲಿ ಭಗವದ್ಗೀತೆ ಮೊದಲ ಸ್ಥಾನದಲ್ಲಿದೆ. 1785ರಲ್ಲಿ ಗೀತೆಯನ್ನು ಮೊದಲ ಬಾರಿಗೆ ವಿದೇಶಿ ಭಾಷೆಗಳಿಗೆ, ಅದರಲ್ಲೂ ಇಂಗ್ಲಿಷ್ ಅನುವಾದಿಸಲಾಯಿತು ಎಂದು ಹೇಳಲಾಗುತ್ತದೆ. ಆಗಿನ ಗವರ್ನರ್ ಜನರಲ್ ವಾರೆನ್ ಹ್ಯಾಸ್ಟಿಂಗ್ಸ್ ಪ್ರೋತ್ಸಾಹದಿಂದ ಚಾರ್ಲ್ಸ್ ವಿಲ್ಲಿಂಗ್ಸ್ ಇದನ್ನು ಅನುವಾದಿಸಿದರು. 1823ರಲ್ಲಿ ಆಗಸ್ಟ್ ಶ್ಲೇಜಿಲ್ ಇದನ್ನು ಜರ್ಮನಿ ಭಾಷೆಗೆ ಭಾಷಾಂತರಿಸಿದರು. ಇವರ ಸಹೋದರ ಖ್ಯಾತ ಕವಿ ಫ್ರೆಡ್ರಿಕ್ ಶ್ಲೇಜಿಲ್ ಕೂಡ ಭಗವದ್ಗೀತೆಯ ಕುರಿತು ತಮ್ಮ ಅಭಿಪ್ರಾಯ ದಾಖಲಿಸಿದರು. ಆರ್ಥರ್ ಸ್ಕೋಪೆನರ್, ಆಲ್ಡಸ್ ಹುಕ್ಸ್ಲಿಯಂತಹ ಅನೇಕ ಅಮೆರಿಕದ ಮತ್ತು ಜರ್ಮನಿಯ ವಿದ್ವಾಂಸರು ಭಗವದ್ಗೀತೆಯನ್ನು ಓದಿ ಅನುಸರಿಸುತ್ತಿದ್ದರು. ಮಹಾತ್ಮ ಗಾಂಧೀಜಿ, ಅರವಿಂದ್ ಘೋಷ್, ಲೋಕಮಾನ್ಯ ತಿಲಕರ್ ಭಗವದ್ಗೀತೆ ತಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ಕಾರಣವಾಗಿದೆ ಎಂದಿದ್ದಾರೆ. ಅರ್ಜುನನನ್ನು ಬಿಟ್ಟರೆ ಶ್ರೀಕೃಷ್ಣ ನೀಡಿದ ಗೀತೋಪದೇಶವನ್ನು ಕೇಳಿದವರೆಂದರೆ ಧೃತರಾಷ್ಟ್ರ ಹಾಗೂ ಸಂಜಯ. 1885ರಲ್ಲಿ ಎಡ್ವಿನ್ ಅರ್ನಾಲ್ಡ್ ಅನುವಾದಿಸಿದ ಭಗವದ್ಗೀತೆಯನ್ನು ಮಹಾತ್ಮ ಗಾಂಧೀಜಿ ಮೊದಲಿಗೆ ಓದಿದ್ದರಂತೆ. ಆಗ ಅವರು ಲಂಡನ್ನಿನಲ್ಲಿದ್ದರು. ಇದನ್ನು ಅವರು ತಮ್ಮ ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ. ಭಗವದ್ಗೀತೆಯಷ್ಟೇ ಪ್ರಪಂಚದಾದ್ಯಂತ ಗಮನ ಸೆಳೆದ ಭಾರತದ ಮತ್ತೊಂದು ಕೃತಿ ಎಂದರೆ ಪಂಚತಂತ್ರ. ಈ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದೇ ಈ ಭಗವದ್ಗೀತೆ. ಈ ಭಗವದ್ಗೀತೆಯನ್ನ ಎಂತೆಂಥ ಮಹನೀಯರೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಅದರಿಂದ ಎಷ್ಟೋ ಜನ ಸ್ಫೂರ್ತಿಯಾಗಿದ್ದಾರೆ. ಮಹಾತ್ಮ ಗಾಂಧಿ ಆಗಿರ್ಬೋದು, ನೆಲ್ಸನ್ ಮಂಡೇಲಾ ಆಗಿರ್ಬೋದು, ದಕ್ಷಿಣ ಆಫ್ರಿಕಾದವ್ರು ನೆಲ್ಸನ್ ಮಂಡೇಲಾ, ಅಮೇರಿಕದ ವ್ಯಕ್ತಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರು, ಆಲ್ಬರ್ಟ್ ಐನ್ಸ್ಟೀನ್ ಆಗಿರ್ಬೋದು, ಹೆನ್ರಿ ಡೇವಿಡ್ ಥೋರೋ, ರಾಬರ್ಟ್ ಓಪನ್ ಹೈಮರ್, ಆಲ್ಡಸ್ ಆಕ್ಲಿ, ಸುನಿತಾ ವಿಲಿಯಮ್ಸ್ ಅಮೆರಿಕದವರು, ಮತ್ತೆ ಸ್ಟೀವ್ ಜಾನ್ಸ್ ಇವರೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಧನ್ಯವಾದಗಳು. ಶುಭ ದಿನ.